ಭೈರವಿ, ಇತ್ತೀಚೆಗೆ ನೀನು ತುಂಬಾ ಸೋಂಬೇರಿ ಆಗಿದ್ಯಾ. ಮುರುಡೇಶ್ವರಕ್ಕೆ ಹೋಗಿ ಬಂದ್ಮೇಲಂತೂ ಕೇಳದೆ ಬೇಡ. ನೀನು ವಿಚಿತ್ರವಾಗಿ ಆಡ್ತೀಯಾ, ಜೊತೆಗೆ ನಿಮ್ಮಪ್ಪನೂ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಅಲ್ಲ, ಮೊದ್ಲೆಲ್ಲ ನೀನೇ ದೀಪ ಹಚ್ಚಿ ಆರ್ತಿನ ತಗೊಂಡ್ ಬಂದು ನನಗ್ ಕೊಡ್ತಿದ್ದೆ. ಈಗ ದೇವ್ರ ಕೈ ಮುಗಿಯೋದಿರ್ಲಿ, ಆರ್ತಿನೂ ತಗೊಳ್ಳಲ್ಲ ಅಂತೀಯಾ? ಅಮ್ಮ, ನೀನೇ ಪೂಜೆ ಮಾಡ್ತೀಯ ಅಲ್ವಾ, ಮತ್ತೆ ನಾನ್ ಮತ್ತೆ ಪೂಜೆ ಮಾಡಿ ನಾನ್ ಮತ್ತೆ ಬೇಡ್ಕೋಬೇಕು? ನಾನು ನನ್ಗೋಸ್ಕರ ಬೇಡ್ಕೋತೀನಿ. ನೀನ್ ಯಾವಾಗಮ್ಮ ನಿನ್ಗೋಸ್ಕರ ಬೇಡ್ಕೊಂಡಿದ್ಯಾ? ಯಾವಾಗ್ಲೂ ಬೇರೆಯವ್ರಿಗೋಸ್ಕರನೇ ಬೇಡ್ಕೊಳ್ಳೋದು. ಅದಕ್ಕೆ ನಿನ್ ಕಷ್ಟ ನಿನಗೆ ಗೊತ್ತಿಲ್ಲ. ನಿನಗ್ ಗೊತ್ತಾಗಿಲ್ಲ ಅಂತಂದ್ರೆ? ಅಂದ್ರೆ ನಾನ್ ಭೈರವಿ ಅಲ್ವಾ, ಅಂದ್ರೆ ದೇವ್ರು. ಆದ್ರೆ ನಾನು ಆರಾಧನೆ ಮಾಡೋದು ಶಾಂಭವಿಗೆ. ಅವ್ರು ನಮ್ಮ ಅಕ್ಕ ತಾನೆ. ಅಮ್ಮವ್ರೆ, ಇವಳ ಹತ್ರ ಮಾತಾಡ್ ಗೆಲ್ಲೋಕ್ಕಾಗತ್ತಾ? ಎಷ್ಟು ಮಾತಾಡ್ತಾಳೆ ನೋಡಿ. ಮೇಡಮ್, ಅದು ಶಿವಕುಮಾರ್, ಏನಾಯ್ತು? ಅದು ಅಭಿರಾಮಿ ವಿಷಯನಾ? ಹೌದು ಮೇಡಮ್. ಆ ವಿಷಯ ಕಮಲಮ್ಮನ್ಗೂ ಗೊತ್ತು. ಏನಂತ ಹೇಳಿ? ಮೇಡಮ್, ನಾವು ಅಭಿರಾಮಿಯವ್ರನ್ನ ಕೆನಡಾ ಕಳಿಸಿದೀವಲ್ಲ, ಆ ಫ್ಲೈಟು ದುಬೈಯಲ್ಲಿ ಸ್ಟಕ್ ಆಗ್ಬಿಟ್ಟಿದೆ. US ಇಸ್ರೇಲ್ ಇರಾನ್ ಜೊತೆ ವಾರ್ ಮಾಡ್ತಾ ಇದಾರಲ್ಲ, ಇರಾನ್ ಅವರು ದುಬೈ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ದುಬೈಯಿಂದ ಯಾವ ಫ್ಲೈಟು ಟೇಕ್ ಆಫ್ ಆಗ್ತಾ ಇಲ್ಲ. ಅಭಿರಾಮಿ ಅವರು ದುಬೈ ಏರ್ಪೋರ್ಟಲ್ಲಿ ಸ್ಟಕ್ ಆಗಿದ್ದಾರೆ ಮೇಡಮ್. ಏನಾಗ್ತಾ ಇದೆಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಮೇಡಮ್. ಅಯ್ಯೋ ಅಯ್ಯೋ, ಎಂತ ಕೆಲ್ಸ ಆಗೋಯ್ತು. ನನ್ ಕೈಯಾರಿ ನಾನೇ ಅವಳನ್ನ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ಬಿಟ್ಟೆ. ಕಣ್ಣ ಎದುರುಗಡೆ ಇದ್ದವಳನ್ನ ಕಾಣ್ದೇ ಇರೋ ದೇಶಕ್ಕೆ ಕಳಿಸ್ಬಿಟ್ನಲ್ಲ. ಯಾಕಮ್ಮ ಚಿಂತೆ ಮಾಡ್ತಿದ್ಯಾ? ಶಾಂಭವಿ ದೇವಿ ಇದ್ದಾಳೆ, ನೀನ್ ಏನು ತಲೆ ಕೆಡ್ಸ್ಕೋಬೇಡ. ಏಯ್, ನೀನ್ ಸುಮ್ನೆ ನಿಂತ್ಕೋ. ಎಲ್ಲದಕ್ಕೂ ಮೂಗ್ ತುರ್ಸ್ಕೊಂಡ್ ಬರ್ಬೇಡ. ಹೋಗಿಲ್ಲಿಂದ, ಹೋಗು. ಅಶೋಕ್ ಹೇಳೋದೇ ಕರೆಕ್ಟು. ಶಾಂಭವಿ ದೇವಿನ ನಂಬೇಡ ಅಂತ ಅಶೋಕ್ ಯಾವಾಗ್ಲೂ ಹೇಳ್ತಿದ್ರು. ನನ್ನ ದೇವಿನೇ ನಂಬಿ ಹಾಳಾದೆ.